ಹಾಯ್, ನಾನು ಮನು. ಇದು ನನ್ನ ಮೊದಲ ಸ್ಟೋರಿ. ಅದು ಕೂಡ ನನ್ನ ಪ್ರೀತಿಯ ಜಯ ಟೀಚರ್ ಜೊತೆ. ಇದು ಒಂದು ಕಾಲ್ಪನಿಕ ಘಟನೆ. ಯಾರೂ ಕೂಡ ಇದನ್ನು ಸೀರಿಯಸ್ ಆಗಿ ತಗೊಳ್ಳೋಬಾರ್ದು. ರಸಿಕರ ರಾಣಿ, ಸೌಂದರ್ಯ ದೇವತೆ, ಪಡ್ಡೆ ಹುಡುಗರ ದಿಲ್ ಕೆ ಧಡ್ಕನ್. ಅವಳೇ ನನ್ನ ಪ್ರೀತಿಯ ಜಯ. ಅವಳು ದೊಡ್ಡ ರಾಣಿ. ಒಮ್ಮೆ ಏನಾಯ್ತು ಅಂದ್ರೆ, ಜಯ ಕ್ಲಾಸ್ನಿಂದ ಬಾತ್ರೂಮ್ಗೆ ಹೋಗ್ತಾ ಇದ್ದಳು. ಅದ್ನ ನಾನು ನೋಡಿ ಅವಳ ಹಿಂದೆ ಹೋದೆ. ಒಳ್ಗೆ ಹೋಗಿ ಬಾಗಿಲು ಹಾಕೊಂಡು ಆ ಬಾತ್ರೂಮ್ ಒಂದು ಕಿಟಕಿ ಇತ್ತು. ನಾನು ಅಲ್ಲಿಂದ ಇಣುಕಿ ನೋಡ್ತಿದ್ದೆ. ಅವಳು ತನ್ನ ಸೀರೆನ ಮೇಲೆ ಮಾಡಿದ್ಲು. ಒಳ್ಗೆ ಕೆಂಪು ಸಮಥಿಂಗ್ ಇತ್ತು. ಅದ್ನ ನೋಡಿ ನನ್ನ ನೆಟ್ಟಗೆ ಆಯ್ತು. ಮುಂದೆ ಕಾಚನ ಕೆಳಗೆ ಮಾಡಿ ಹೊಲಿಕ್ಕೆ ಸ್ಟಾರ್ಟ್ ಮಾಡಿದ್ದಳಲು. ವಾವ್, ಅದೆಂತ ಸುಂದರ ಕ್ಷಣ. ಮಸ್ತು ಸೊಂಪಾಗಿ ಬೆಳೆದಂತ ಕಪ್ಪು ಕೂದಲು, ಅದರ ಮಧ್ಯೆ ಕಿರಿದಾದ ದಾರಿ. ಅದ್ನ ನೋಡಿ ನನ್ನ ಆಕಾಶ ಮುಟ್ಟಿತು. ಪ್ರಪಂಚಕ್ಕೆ ಇವಳು ಒಂದು ಒಳ್ಳೆ ಟೀಚರ್. ಆದ್ರೆ ಇವಳು ಒಂದು ದೊಡ್ಡ ಚಲುರಾಣಿ. ಹೊಯತ ಮೊಬೈಲ್ ಅಲ್ಲಿ ಏನೋ ನೋಡ್ತಾ ಇದ್ದಳು. ನಾನು ಏನಂತ ನೋಡೋಣ ಅನ್ಕೊಂಡ್ರೆ ನಂಗೆ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಆಮೇಲೆ ಅವಳು ತನ್ನ ಬೆರಳನ್ನ ಹಾಕೊಂಡ್ ಅಲ್ಲಾಡಿಸುತ್ತಾ ಇರುವಾಗ ನನ್ನ ಪ್ಯಾಂಟಿನಲ್ಲೇ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಳು ಹಾಗೆ ಬೆರಳನ್ನ ಒಳ್ಗೆ ಹೊರಗೆ ಮಾಡ್ತಾ ಇದ್ದಳು. ನಾನು ಕೈಯಲ್ಲಿ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ದೆ. ಸ್ವಲ್ಪ ಹೊತ್ತಲ್ಲಿ ನನ್ನ ರಸ ಬರುವ ಹಾಗೆ ಆಯ್ತು. ಆದ್ರೆ ಅವಳದು ಇನ್ನೂ ಬಂದಿರಲಿಲ್ಲ. ಹೀಗೆ ಅವಳನ್ನ ನೋಡ್ತಾ ಆಡಿಸ್ತಾ ಇದ್ದೆ. ನಂದು ಔಟ್ ಆಗಿ ಪ್ಯಾಂಟ್ ಎಲ್ಲ ಒದ್ದೆ ಆಯ್ತು. ಅವಳದು ಕೂಡ ಔಟ್ ಆಗೋ ತರ ಇತ್ತು. ಅವಾಗ ಜೋರಾಗಿ ಅಲ್ಲಾಡಿಸ್ತಾ ಔಟ್ ಮಾಡ್ಕೊಂಡ್ಲು. ನಂತರ ನೀರು ತಗೊಂಡು ಕ್ಲೀನ್ ಆಗಿ ತೊಳ್ಕೊಂಡು ಬಟ್ಟೆನಲ್ಲ ಸರಿ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನಂಗೆ ಕೈಗೆ ಯಾವ್ದೋ ಹುಳು ಕಚ್ಚಿ ನಾನು ಜೋರಾಗಿ ಕೂಗಿಬಿಟ್ಟೆ. ತಕ್ಷಣ ಕಿಟಕಿ ಬದಿ ನೋಡಿಬಿಟ್ಲು. ನಾನು ಹೆದರ್ಕೊಂಡು ಓಡೋಡಿ ಕ್ಲಾಸ್ ಬಂದು ಕುಳಿತುಕೊಂಡೆ. ನಾನು ಸಿಕ್ಕಾಪಟ್ಟೆ ಭಯದಲ್ಲಿ, ಟೀಚರ್ ಮುಂದೆ ನಂಗೆ ಏನೋ ಮಾಡ್ತಾರೋ ಅಂತ ಭಯದಲ್ಲಿ ಇದ್ದೆ. ಅವಾಗ ಅವಳು ಕ್ಲಾಸಿಗೆ ಬಂದು ನನ್ನ ಕರೆಯುತ್ತಾ, ಜಯ, ಮನು, ಹೊರಗಡೆ ಬಾ. ನಾನು ಹೆದರ್ಕೊಂಡು ಹೊರಗಡೆ ಬರ್ತೀನಿ ಮನು ಹೇಳಿ, ಟೀಚರ್ ಜಯ, ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಿದ್ದೆ? ಯಾಕೆ ಕದ್ದು ನೋಡ್ತಿದ್ಯಾ? ಮನು, ಏನಿಲ್ಲ ಟೀಚರ್, ನಾನು ಯಾರನ್ನು ನೋಡ್ತಿರ್ಲಿಲ್ಲ. ಜಯ, ಸುಳ್ಳು ಹೇಳ್ಬೇಡ, ನಾನೇ ನೋಡಿದ್ದೀನಿ. ನಾನು ಹೊಯ್ಯೋದು ನೋಡ್ತಾ ಇದ್ದೆ ತಾನೇ. ನಿಜ ಹೇಳು, ಇಲ್ಲ ಆದ್ರೆ ನಿನ್ನ ಪೇರೆಂಟ್ಸ್ನ ಕರ್ಸಬೇಕಾಗುತ್ತೆ. ಮನು, ಸಾರಿ ಟೀಚರ್, ನಾನು ನೋಡಿದ್ದು ನಿಜ. ನೀವಂದ್ರೆ ನಂಗೆ ತುಂಬಾ ಇಷ್ಟ. ಐ ಲವ್ ಯು ಟೀಚರ್. ಜಯ, ನಂಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ. ನಂಗೆ ಈ ಲವ್ ಅಲ್ಲಿ ಅಲ್ಲ ಇಂಟ್ರೆಸ್ಟ್ ಇಲ್ಲ. ನಂಗೆ ಇರೋದು ಬೇರೆಯೋದರಲ್ಲೇ. ಮನು, ಯಾವ್ದ್ರಲ್ಲಿ? ಟೀಚರ್. ಜಯ, ಸುಖ ನೀನು ಕೊಡ್ತೀಯಾ ನಂಗೆ? ಮನು, ಎಸ್ ಟೀಚರ್, ಐ ಆಮ್ ರೆಡಿ. ಜಯ, ಹಾಗಾದ್ರೆ ಸ್ಕೂಲ್ ಬಿಟ್ಟು ಮೇಲೆ ನನ್ನ ಸ್ಟಾಫ್ ರೂಮಲ್ಲಿ ಭೇಟಿ ಮಾಡು, ನಾನೊಬ್ಬಳೇ ಇರ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ. ನಾನು ತುಂಬಾ ಖುಷಿಯಾಗಿ ಇರ್ತೀನಿ. ಯಾವಾಗ ಸ್ಕೂಲ್ ಬಿಡುತ್ತೋ ಅಂತ ಕಾಯ್ತಾ ಇರ್ತೀನಿ. 2 ತಾಸು ಆದ್ಮೇಲೆ ಬೆಲ್ಲು ಆಗುತ್ತೆ. ಎಲ್ಲರೂ ಮನೆಗೆ ಹೋಗ್ತಾರೆ. ಅವಾಗ್ ನಾನು ಮೆಲ್ಲಗೆ ಸ್ಟಾಫ್ ರೂಮಗೆ ಹೋಗ್ತೀನಿ. ಜಯ, ನಾನು ರೂಮ್ ಒಳ್ಗೆ ಹೋಗ್ತಾ ಇದ್ದಾಗೆ ನನ್ನ ತಕ್ಕೊಂಡು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಂಗೂ ಕೂಡ ಅದು ಹೆಚ್ಚು ಸುಖ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಅವ್ರಿಗೆ ಪ್ರತಿಯಾಗಿ ಕಿಸ್ ಮಾಡ್ತೀನಿ.